ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಎಪಿಸೋಡ್ನ ಟಿವಿಗೂ ಮುನ್ನ ನೋಡೋಣ ಬನ್ನಿ. ನಿಮಗೂ ಮುದ್ದು ಸೊಸೆ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಕರೆಂಟ್ ಹೋಗಿರೋದ್ರಿಂದ ಭದ್ರಂಗೆ ಬೀಸಣಿಗೆಯಲ್ಲಿ ಗಾಳಿ ಬೀಸ್ತಾ ಇರ್ತಾಳೆ ವಿದ್ಯಾ ಗಾಳಿ ಬೀಸ್ತಾ ಇರೋದನ್ನ ನೋಡಿ ಅವರಪ್ಪ ಮತ್ತು ಅವರಮ್ಮ ಆಚೆ ಬಂದು ನೋಡ್ತಾ ಇರ್ತಾರೆ. ನನ್ನ ಅಳಿಯ ಮತ್ತು ಸೊಸೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಭದ್ರಂಗೆ ಎಚ್ಚರಿಕೆ ಆಗುತ್ತೆ. ಆಗ ಅವನು ಎದ್ದೇಳ್ತಾನೆ. ವಿದ್ಯೆನ ನೋಡಿ, ಇದ್ಯಾಕಮ್ಮ ಹಿಂಗೆ ಗಾಳಿ ಬೀಸ್ತಾ ಕೂತಿದ್ಯಾ ಅಂತ ಕೇಳ್ತಾನೆ. ಆಗ ವಿದ್ಯಾ, ನೀವು ಮಲಗಿದ್ರಲ್ಲ, ಸೆಕೆ ಆಗ್ತಾ ಇರ್ಬೋದು ಅಂತ ಗಾಳಿ ಬೀಸ್ತಾ ಇದ್ದೆ ಅಂತಾಳೆ. ಹೊರಗಡೆ ಮಲಗಿದ್ರು ಅದು ಹೆಂಗಮ್ಮಿ ಸೆಕೆ ಆಯ್ತದೆ ಅಂತಾಳೆ ಭದ್ರ. ಅದು ಅಲ್ಲದೆ ನೀನು ಸುಮ್ಕೆ ಕೈ ನೋಯಿಸ್ಕೋಬೇಕು ಅಂತೀನಿ ಅಂದಾಗ ವಿದ್ಯಾ, ಏನಿಲ್ಲ, ನೀವು ಮನೆ ಸುಮ್ಕೆ ನಾನು ಗಾಳಿ ಬೀಸ್ತೀನಿ, ಅದು ಇಲ್ದಲೆ ನಿಮಗೆ AC ಇಲ್ದಲೆ ನಿದ್ದೆ ಬರೋಕ್ಕಿಲ್ಲ, ಅಂಥದ್ರಲ್ಲಿ ಗಾಳಿ ಇಲ್ಲ ಅಂದ್ರೂ ನಿಮಗೆ ಹಿಂಸೆ ಆಗೋಕ್ಕಿಲ್ವೇ? ಇದನ್ನ ಕೇಳಿಸ್ಕೊಂಡ ವಿದ್ಯೆಯವ್ರ ತಂದೆ, ಅನ್ನೋಡ ರತ್ನಿ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಅಂತ ಹೇಳ್ತಾನೆ ವಿದ್ಯೆಯವ್ರ ತಂದೆ. ಆಗ ಭದ್ರ, ಇಲ್ಲಿ ಬೀಸ್ತಾ ಇರೋಕ್ಕಿನ್ನ AC ಗಾಳಿನೇ, ತತ್ತರಮ್ಮಿ ನಾನು ಬೀಸ್ತೀನಿ ಅಂತ ಬೀಸಣಿಗೆನ ಕಿತ್ಕೊಂತಾನೆ. ಹಿಂಗೆ ಗಾಳಿ ಬೀಸ್ತಾ ಇರ್ತಾನೆ ಬೀಸಣಿಗೆಯಲ್ಲಿ ಭದ್ರ. ಇದನ್ನ ನೋಡಿದ್ದ ವಿದ್ಯೆಯವರಮ್ಮ, ನನ್ನ ಮಗಳು ಹಳ್ಳಿಗೆ ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ದೃಷ್ಟಿ ತೆಗಿತಾಳೆ. ಅಷ್ಟರಲ್ಲಿ ಯಾವುದೋ ಗಾಡಿ ಒಂದೇ ಸಮಕ್ಕೆ ಹಾರನ್ ಮಾಡ್ತಾ ಇರುತ್ತೆ. ಆಗ ಭದ್ರ, ಇದು ನಮ್ಮ ಸೀನು ಮಾಮನ ಜನರೇಟರ್ ಗಾಡಿ ಅಲ್ವೇ ಅಂತ ಅನ್ಕೊತಾನೆ. ಇದು ಅವ್ರದೇ ಗಾಡಿ ಅಂತ ಅನ್ಕೊತಾನೆ. ಆಗ ಭದ್ರ ಅವರನ್ನ ನೋಡಿ, ಸೀನು ಮಾಮ ಅಂತ ಚಕ್ಕಲಿ ಕೊಡ್ತಾ ಇರ್ತಾನೆ. ಆಗ ಅವರು ನಗ್ಬಿಡ್ತಾರೆ. ಮನೆಯವರೆಲ್ಲ ನಗ್ತಾ ಇರ್ತಾರೆ. ಅಪ್ಪ ಮಗಂದು ಬರೀ ಇದೇ ಆಗೋಯ್ತು, ಉಣ್ಬಿಟ್ಟು ಮಲ್ಕೊಳ್ಳೋಣ ಅಂತ ತಲೆ ದಿಂಬಿಗೆ ಕೈ ಕೊಡ್ತಾ ಇದ್ದೆ, ಆಗ್ಲೇ ನಿಮ್ಮಪ್ಪ ಕಾಲ್ ಮಾಡ್ದ ಅಂತ ಹೇಳ್ತಾನೆ ಭದ್ರಂಗೆ ಸೀನಾ ಅವರು. ಆಗ ಭದ್ರ, ಸೀನು ಮಾಮ ಅಂತ ರಾಗ ಎಳಿತಾ ಇರ್ತಾನೆ. ಸೀನಾ ಅವರು, ಅಪ್ಪ ಮಕ್ಕಳು ಬಾಯಿ ಮುಚ್ಕೊಂಡಿದ್ರೆ ಸರಿ, ಏನು ಕಾಟ ಕೊಡ್ತಾ ಇದ್ದೀರಾ? ಏನು ಮಮ್ಮ ಬತ್ತಾ ಇದ್ದಂಗೆ ಬೈಕೊಂಬತ್ತಾ ಇದೆಯಾ ಅಂತ ಭದ್ರ ಅಂತಾನೆ. ನಿದ್ದೆ ಮಾಡೋ ಟೈಮಲ್ಲಿ ಹಿಂಸೆ ಕೊಡೋದೆ ಅಲ್ವಾ ನಿಮ್ಮಪ್ಪ ಅಂತಾನೆ ಸೀನಾ ಅವರು. ನೋಡ್ಕೊ, ಮುಂದಿನ ಜನ್ಮದಲ್ಲಿ ಅವನು ತಿಗ್ನೇನೆ ಆಗೋದು. ಈ ಕರೆಂಟ್ ಹೋಗೈತೆ, ಜನರೇಟರ್ ತಗೊಂಡೋಗು ಒಂದು ದಿನಕ್ಕೆ ಅಂತ ನಾನು ನಿದ್ದೆನೆಲ್ಲ ಕೆಡಿಸ್ತಾ ಅಂದಾಗ ಭದ್ರ, ಮಾಮ ನನ್ನ ಮೇಲೆ ಕೋಪಕ್ಕಿಂತ ಪ್ರೀತಿನೇ ಜಾಸ್ತಿ ಇದೆ ಅಂತಾನೆ. ಇದಕ್ಕೆ ನೀನು ನಿಮ್ಮಪ್ಪ ನನ್ನ ಜೀವ ತಿನ್ನೋದು, ನಿಂಗ ಬಾರೋ ಬೇಗ ಜನರೇಟರ್ ಹಾಕೋ ಅಂತ ಕೂಗ್ತಾನೆ. ಅವನು ಕನೆಕ್ಷನ್ ಕೊಡ್ತಾನೆ. ಬಾ ಮಾಮ ನಾವು ಒಳಕ್ಕೆ ಹೋಗೋಣ ಅಂತಾನೆ. ಇರಲ್ಲ, ಕನೆಕ್ಷನ್ ಕೊಡಲಿ, ಆಮೇಲೆ ಒಳಕ್ಕೆ ಹೋಗೋಣ, ಕರೆಂಟ್ ಇಲ್ಲ ಅಂದರೆ ನೀನು ನಿದ್ದೆ ಮಾಡೋಕ್ಕಿಲ್ವಂತೆ ಅಂತ ಹೇಳ್ತಾನೆ ಸೀನಾ ಅವರು ಭದ್ರಂಗೆ. ಇಲ್ಲಿಗೆ ಬರೋ ಗಂಟವ 4 ಫೋನ್ ಮಾಡೋನೆ ನಿಮ್ಮಪ್ಪ ಅಂದಾಗ ಭದ್ರ ಅವರು, ನೀನು ಮತ್ತೆ ಅಪ್ಪಯ್ಯ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ದಾದ ಇದ್ದಂಗೆ, ನಿಮ್ಮಿಬ್ರು ಜಗಳದಲ್ಲಿ ನಾನು ಬರೋಕ್ಕಿಲ್ಲ, ಬಾ ಮಾಮ ಒಳಕ್ಕೆ ಹೋಗು ಅಂತ ಕರ್ಕೊಂಡು ಹೋಗ್ತಾನೆ. ಭದ್ರ, ನೋಡಮ್ಮಿ ಇವರು ನಮ್ಮಪ್ಪನ ಕುಚುಕು ಫ್ರೆಂಡ್ ಅಂತ ಪರಿಚಯ ಮಾಡಿಕೊಡ್ತಾನೆ. ನೋಡವ, ನಿನ್ನ ಗಂಡನ ಕೈಗೆ ಬಿದ್ದು ಈಗಲೂ ನಾನು ಈ ವಯಸ್ಸಿನಲ್ಲೂ ನಾನು ಕಷ್ಟಪಡೋಂಗಾಗಿದೆ ಅಂತ ಹೇಳ್ತಾರೆ ಸೀನಾ ಅವರು. ಭದ್ರ ಸೀನು ಮಾಮಂಗೆ, ಸೀನು ಮಾಮ ಇವರು ನನ್ನ ಅಮ್ಮಿ ವಿದ್ಯಾ ಅಂತ ಹೇಳ್ತಾನೆ. ಹಿಂಗೆ ಆಶೀರ್ವಾದ ತಗೊಳಮ್ಮಿ ಅಂತ ಹೇಳ್ತಾನೆ. ಮತ್ತೆ ಮನೆಯವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಕೊಡ್ತಾ ಇರ್ತಾನೆ ಭದ್ರ. ಇವರು ನಮ್ಮ ಮಾವ ಮತ್ತೆ ನಮ್ಮ ಅತ್ತೆ ಹಾಗೂ ನಮ್ಮ ಅಜ್ಜಿ, ಇವರು ಮುಖ್ಯವಾದವರು, ನನ್ನ ಆಜ್ಞೆ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ ಸೀನು ಮಾಮಂಗೆ ಭದ್ರ. ನಿಮ್ಮನ್ನೆಲ್ಲ ನೋಡಿ ಶಾನೆ ಖುಷಿ ಆಯಿತು. ಇವನಪ್ಪನು ನಾನು ತುಂಬ ಚಡ್ಡಿ ದೋಸ್ತಗಳು, ಇವನು ನೋಡಿದ್ರಲ್ಲ ನನ್ನ ಹೆಂಗೆ ಗೋಳುಕೊಂತಾನೆ ಅಂತ. ಇವನು ನನ್ನ ಮಗ ಇದ್ದಾಗೆ, ಇವನು ಹುಟ್ಟಿದ್ಮೇಲೆ ಅವರಪ್ಪ ನಾನೇ ಎತ್ಕೊಂಡು ಆಡಿಸಿ ಬೆಳೆಸಿದ್ದು ಅಂತ ಹೇಳ್ತಾರೆ ಸೀನವರು ಭದ್ರವ್ರ ಅತ್ತೆ ಮಾವರ ಕೈಲಿ. ಆಗ ಭದ್ರ, ನಮ್ಮ ಮಾವ ಯಾವಾಗಲೂ ಹೀಗೇನೆ, ಒಳಗಡೆ ಬೆಷ್ಟಟ್ ಪ್ರೀತಿ ಇದ್ರೂ ಹೊರಗಡೆ ಯಾವಾಗಲೂ ಬೈತಾ ಇರ್ತಾರೆ ಅಂತ ಹೇಳ್ತಾನೆ. ಆಗ ಹೊರಗಡೆಯಿಂದ ಯಾರೋ ರತ್ನಕ್ಕ ಅಂತ ಕೂಗ್ತಾರೆ. ಆಗ ಅವರೆಲ್ಲ ಈಚೆ ಬಂದು, ಏನು ಮಂಗ್ಲಿ ಅಂತ ಕೇಳಿದಾಗ, ಊರಲ್ಲೆಲ್ಲ ಕರೆಂಟ್ ಇಲ್ಲ, ನಿಮ್ಮನೇಲಿ ಮಾತ್ರ ಕರೆಂಟ್ ಇದೆಯಲ್ಲ ಅಂತ ಕೇಳ್ತಾಳೆ. ಅದು ನಮ್ಮ ಅಳಿಯಂದ್ರಿಗೆ ಜನರೇಟರ್ ಇಲ್ಲ ಅಂದರೆ ನಿದ್ದೆನೇ ಬರೋಕ್ಕಿಲ್ಲ ಅಂತಂದು ನಮ್ಮ ಬೀಗರು ಜನರೇಟರ್ ಕಳ್ಸವ್ರೆ ಅಂತ ಹೇಳ್ತಾನೆ. ಆಗ ಮಂಗ್ಲಿ, ನಮ್ಮ ಮಗಿಗೆ ಹುಷಾರಿಲ್ಲ, ಸಮಾಧಾನ ಮಾಡೋಕ್ಕಿದ್ರು ಸುಮ್ಕೆನೇ ಇಲ್ಲ, ಅವಳುನೇ ನಿಲ್ಲಿಸ್ತಾ ಇಲ್ಲ, ನಮಗೂ ಸ್ವಲ್ಪ ಕರೆಂಟ್ ಹಾಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ. ಚೆಲ್ವಣ್ಣ, ನಿಮ್ಮ ಅಳಿಯಂದ್ರಿಗೆ ಹೇಳಿ ನಮ್ಮಟ್ಟಿಗೂ ಸ್ವಲ್ಪ ಕರೆಂಟ್ ಹಾಕಿಸ್ಕೊಡು ಅಂತ ಕೇಳ್ತಾಳೆ. ಭದ್ರ ಕೇಳಿಸ್ಕೊಂಡು ಸೀನವ್ರ ಹತ್ರ, ಸೀನು ಮಾಮ ಅದು ಅಂತ ಅಂತಾನೆ. ಆಗ ಸೀನು ಮಾಮ, ಹೋಗಲೇ, ನಿಮ್ಮ ಅಪ್ಪ ಹೇಳಿರೋದು ನಿಮ್ಮ ಅತ್ತೆಯವ್ರ ಮನೆಗೆ ಮಾತ್ರ ಕರೆಂಟ್ ಕೊಡು, ಊರವ್ರಿಗೆಲ್ಲ ಕೊಡು ಅಂತ ಹೇಳಿಲ್ಲ ಅಂತ ಹೇಳ್ತಾನೆ. ಭದ್ರ, ಯಾರು ಕರೆಂಟ್ ಕೊಡು ಅಂತ ಹೇಳಿತು ಮಾಮ, ನೀನು ಸುಮ್ಕೆ ಮಾತಾಡ್ತಾ ಇರು ಇವ್ರ ಜೊತೆ, ನಾನು ನಿಂಗೆ ಹೋಗಿ ಕರೆಂಟ್ ಕೊಟ್ಟು ಬರ್ತೀವಿ ಅಂತ ಹೇಳ್ತಾನೆ ಭದ್ರ. ಆಗ ಸೀನು ಮಾಮ ವಿದ್ಯುನ್ ಹತ್ರ, ಮಗು ಅಳಸದ್ದು ಅವನಿಗೆ ಕೇಳಿಸೈತೆ, ಅವನು ಎದೆ ಚುರ್ರಂದೈತೆ ಅವರಪ್ಪ ನಂಗೆ ಅಂತಾನೆ. ಅದಕ್ಕೆ ಕರೆಂಟ್ ಕನೆಕ್ಷನ್ ಕೊಡೋಕ್ಕೆ ಹೋಗವನೆ. ನೋಡವ್ವ, ಇವನ್ ಕೂಡ ಯಾರು ಕಷ್ಟ ಹೇಳಂಗಿಲ್ಲ, ಹಂಗೆ ಕರಗೋಗ್ಬಿಡ್ತಾನೆ, ಒಂಚೂರು ಕಲ್ಮಶ ಇಲ್ಲ, ನೀನು ಅವನ್ನ ಚೆಂದಾಗಿ ನೋಡ್ಕೋಬೇಕು, ತಪಸ್ ಮಾಡಿದ್ರು ಇಂಥ ಹುಡುಗ ಸಿಗೋಕ್ಕಿಲ್ಲ ನಿನಗೆ ಸಿಕ್ಕಿರೋ ಸ್ವಾತಿ ಮುತ್ತು ಅವನ್ನ ನೀನು ರೆಪ್ಪೆಯಾಗಿ ನೋಡ್ಕೋಬೇಕು.
ತನ್ನವರು ಸುತ್ತ ಇರೋರು ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತಾನೆ ಯಾವಾಗಲೂ. ಅಪ್ಪ ಮಕ್ಕಳು ಹಿಂಗೆ ಯಾವಾಗಲೂ ಜನ ಅಂತ ಸಾಯ್ತಾ ಇರ್ತಾರೆ. ಹುಟ್ಟಾಗಿಂದ ಪ್ರೀತಿನೇ ಹಂಚ್ಕೊಂಡ್ಬಂದಿರೋ ಇವನು ಒಬ್ರನ್ನ ಮಾತ್ರ ತುಂಬ ದ್ವೇಷ ಮಾಡ್ತಾನೆ. ಅವಳು ಬೇರೆ ಯಾರೂ ಅಲ್ಲ, ನಮ್ಮ ಪಟೇಲ್ರಿಂದ ಜೈಲಿಗೆ ಹೋಗಂಗೆ ಮಾಡೋದ್ಲೆಲ್ಲ ಅವಳೆಯ ಅಂದಾಗ ವಿದ್ಯಾ ತುಂಬ ಗಾಬರಿಯಾಗಿ ಭಯ ಪಡ್ತಾ ಇರ್ತಾಳೆ. ಅವಳು ಯಾವಾಗ ಸಿಗ್ತಾಳೋ ಗೊತ್ತಿಲ್ಲ. ಅಪ್ರಾಜಿ ಅಂತಿರೋ ಅವನ ಕೋಪ ಯಾವಾಗ ತಣ್ಣಗಾಗುತ್ತೋ ಗೊತ್ತಿಲ್ಲ. ಪಾಪ ಅವನೊಬ್ಬನೇ ಕಷ್ಟಪಡ್ತಾ ಇರ್ತಾನೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಸೀನು ಮಾಮ ಆಚೆಗೆ. ಚಂಪಾ ಮಲ್ಕೋಕೆ ಅಂತ ಬಂದಾಗ ನೀರು ತೊಗೊಂಬರ್ತಾಳೆ ಕೋಣೆಗೆ. ಯಾಕೋ ತಲೆ ಸುತ್ತಾ ಇತ್ತಲ್ಲ, ಹಿಂಗಿಂಗೋ ಆಗ್ತಾ ಇತ್ತಲ್ಲ ಅಂತ ಅಂತಾಳೆ. ಆಗ ಇವನು ಚೆನ್ನಾಗಿ ಕುಡಿದು ಒಳಗಡೆ ಬರ್ತಾನೆ. ಎಲ್ಲೋ ಗೇಟ್ ಹಾಕಿದ್ಯಲ್ಲ, ನನ್ನ ಗಿಣಿ ಇತ್ಲು ಬಾಗ್ಲಿಗೆ ಬೀಗ ಆಗ್ತಾ ಇರ್ಲಿಲ್ವಲ್ಲ ಅನ್ಕೊಂಡು ತೆಗೆದು ಒಳಗಡೆ ಹೋಗ್ತಾನೆ. ಈ ಕಡೆ ಭದ್ರ, ಅಕ್ಕ ನೀನು ಒಳಗಡೆ ಹೋಗು, ಮಗ ಅಳ್ತಾ ಐತೆ, ನಾನು ಕರೆಂಟ್ ಹಾಕಿಸ್ತೀನಿ ಅಂತ ಹೇಳ್ತಾನೆ. ಅಕ್ಕ ಕರೆಂಟ್ ಬಂತು ನೋಡಕ್ಕ ಅಂತಾನೆ. 3 ಜನಕ್ಕೆ ಸಹಾಯ ಅಂದ್ರೆ ಎದ್ದು ಪಂಚೆ ಕಟ್ಟಿ ನಿಂತು ಬಿಡ್ತಾನೆ ಅಂತ ಹೇಳ್ತಾನೆ. ನೋಡವ ಇವನ್ನ ಆ ಮನೆಗೂ ಕರೆಂಟ್ ಹಾಕಿಸ್ತವನೆ ಅಂತ ವಿದ್ಯಂಗೆ ಹೇಳ್ತಾನೆ. ಏನ್ ದೊಡ್ಡ ವಿಷಯನ ಮಾವ, ಆಗ ಅಪ್ಪ ಅವ್ರು ಹುಟ್ಟಿದೂರು ಗಾಯ್ನೂರ್ಗೆ 5 ವರ್ಷ ಕರೆಂಟ್ ಬಿಲ್ ಕಟ್ಟಿದ್ರಂತೆ. ಅದ್ರ ಮುಂದೆ ಇದೆಲ್ಲ ಯಾವ ಲೆಕ್ಕ ಹೇಳು ಅಂತಾನೆ ಭದ್ರ. ಆಗ ಸೀನು ಮಾಮ, ಹೌದಾ, ಹಾಗಾದ್ರೆ ಈ ವಿಚಾರ ಹೊರಗಡೆ ಬರ್ಲಿಲ್ವಲ್ಲ ಅಂತ ಭದ್ರಂಗೆ ಕೇಳ್ತಾನೆ. ಆಟೆ ಅಲ್ಲ ಮಾಮ, ಅವ್ರು ಮಾಡಿರೋ ಏಟೋನ್ ಕೆಲಸ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಅವರು ಎಡಗೈಯಲ್ಲಿ ಮಾಡಿದ ಕೆಲಸ ಬಲಗೈಗೆ ಗೊತ್ತೇ ಆಗ್ತಿರ್ಲಿಲ್ವಂತೆ. ಅಂಥದ್ರಲ್ಲಿ ನಮ್ಮಂಥವ್ರಿಗೆ ಗೊತ್ತಿಲ್ಲ ಅನ್ನೋದು ದೊಡ್ಡ ವಿಚಾರವೇ ಅಂದಾಗ ಸೀನು ಮಾಮ, ಅದಕ್ಕೆ ಅವ್ರನ್ನ ದೊಡ್ಡ ಮನೆಯವ್ರನ್ನು ಅಂತ ಕರೆಯೋದು ಅಂತಾನೆ. ಆಗ ವಿದ್ಯಾ, ಅದಕ್ಕೆ ಅವರು ಎಲ್ಲರ ಮನಸ್ಸಲ್ಲೂ ಭಗವಂತ ಆಗಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಎಲ್ಲರ ಮನಸ್ಸಲ್ಲೂ ಅಜರಾಮವಾಗಿ ಉಳಿದ್ಬಿಟ್ಟಿದ್ದಾರೆ ಅವರು ಅಂತ ಹೇಳ್ತಾಳೆ ವಿದ್ಯಾ. ಆಗ ಭದ್ರ ಸೀನು ಮಾಮಗೆ, ಮಾಮ ಮಗ ಏಡೋತಿಂತ ಅಳ್ತಿತ್ತು, ಇಲ್ಲಿಗಾನ ಕೇಳಿಸ್ತಿತ್ತು, ಅದಕ್ಕೆ ಕರೆಂಟ್ ಕೊಟ್ಟೆ, ನೋಡು ಇವಾಗ ಅಳ್ತಾನೆ ಇಲ್ಲ ಅಂತ ಹೇಳ್ತಾನೆ. ನೀವು ಅಪ್ಪ ಮಗ ಇದ್ದೀರಲ್ಲ, ನಿಮ್ಮ ಕೆಲಸ ಮಾಡಿಸೋದಲ್ದಲೆ ಊರವ್ರ ಕೆಲಸ ಎಲ್ಲ ಮಾಡಿಸ್ಬಿಡ್ತೀರ ಅಂತ ಹೇಳ್ತಾನೆ ಸೀನು ಮಾಮ. ಆಗ ಅದೇ ಊರಿನ ಇನ್ನೊಬ್ಬ ಅಲ್ಲಿಗೆ ಬರ್ತಾನೆ. ಗೌಡ್ರೆ, ಅದು ಊರಲ್ಲಿ ಹಟ್ಟಿ ಒಳಗಡೆಗೆ ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದಾರೆ, ಕರೆಂಟ್ ಬೇಕಾಗಿತ್ತು ಅಂತ ಕೇಳ್ತಾನೆ. ಭದ್ರ ಸೀನು ಮಾಮ ಅಂತಾರಾಗ ಹೇಳಿದ್ದಾನೆ. ಸೀನು ಮಾಮ, ಗೊತ್ತಾಯ್ತು ಬಿಡಪ್ಪ, ಸವಾಸ ಮಾಡಿದ್ದೀನಲ್ಲ ಅಂತಾನೆ, ನಿಂಗ ಹಾಕು ಅಂತಾನೆ. ಇಷ್ಟು ದಿನ ಗಿಡಿ ಮರಿ ಹಾರೋದಂಗೆ ಹಾರೋಗ್ತಿದ್ದೆ, ಇವತ್ತು ನನ್ನ ಗಿಡಗನ ಕೈಯಿಂದ ಹೇಗೆ ತಪ್ಪಿಸ್ಕಂತೀಯ ಅಂತ ಹೇಳ್ತಾ ಇರ್ತಾನೆ. ಊರವರೆಲ್ಲ ಕರೆಂಟ್ ಕೇಳೋಕ್ಕೆ ಅಂತ ಬರ್ತಾರೆ. ಆಗ ಭದ್ರ, ಬಿಡು ಮಾಮ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಬೇಡಪ್ಪ, ಆಮೇಲೆ ನಿಮ್ಮಪ್ಪನ ಎಲ್ಲ ನನ್ನ ಮಗನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಅಂತಾನೆ. ಆಗ ಭದ್ರ, ಅಮ್ಮಮ್ಮ ನೀನೊಂಥರ ಹಲಸಿನ ಹಣ್ಣಿದ್ದಾಗೆ, ಮೇಲ್ಗಡೆ ಮುಳ್ಳಿದ್ರು ಒಳಗಡೆ ಸಿಹಿಯಾದ ಹಣ್ಣು ನೀನು ಅಂದಾಗ ಅದಕ್ಕೆ ಬಗು ತಿಂತಾ ಇರೋದು ಅಂತಾನೆ ಸೀನು ಮಾಮ. ಗಿಲಿಟ್ ಮಾತಿಗೆ ಏನು ಕಡಿಮೆ ಇಲ್ಲ, ಒಳ್ಳೆ ಹುಡುಗಿ ಸಿಕ್ಕವಳೆ, ಚಂದಾಗಿ ನೋಡ್ಕ ಅಂತಾನೆ. ಆಗ ಭದ್ರ, ಹ್ಞೂ ಮಾಮ, ನನ್ನ ಅಮ್ಮಿ ಒಳ್ಳೆವಳೆ, ನನಗೆ ಅಂಗೈಯಲ್ಲಿ ಇಟ್ಟು ಸಾಕ್ತೀನಿ ಅವಳನ್ನ ಅಂತ ಹೇಳ್ತಾನೆ. ಹೆಣ್ಮಕ್ಳನ್ನ ಸುಖದ ಸುಪ್ಪತ್ತಿಗೆ ಮೇಲೆ ಇಟ್ಟರೆ ಅವರು ಸಂತೋಷವಾಗಿರಲ್ಲಪ್ಪ ಅಂದಾಗ, ಹಾಗಿದ್ರೆ ನಾನು ಏನು ಮಾಡಬೇಕು ಮಾಮ ಅಂತ ಕೇಳ್ತಾನೆ ಭದ್ರ. ಮಾಡಬೇಕು ಅಂದರೆ ಅವ್ರ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ ಹೇಳ್ತಾನೆ. ಮತ್ತವರು ಖುಷಿಯಾಗಿದ್ರೆ ಅವ್ರ ನೋವೆಲ್ಲ ಮರೆತು ಆರಾಮಾಗಿ ಇರ್ತಾರೆ. ನೀನು ಮನೆ ಅಳಿಯನಾಗಿ ಇರದೆ ಮನೆ ಮಗನಾಗಿ ಇರಬೇಕು ಅಂತ ಹೇಳ್ತಾನೆ ಸೀನು ಮಾಮ ಭದ್ರಂಗೆ. ತಗಳಪ್ಪ, ನಿಮ್ಮಪ್ಪ ಅಲ್ಲೇ ಕಾಲ್ ಮಾಡ್ದ, ನಿಮ್ಮಪ್ಪಂಗೆ ಇನ್ನೂ ನಿದ್ದೆ ಬರೋಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಕಾಲ್ ರಿಸೀವ್ ಮಾಡಿ, ಏನೋ ನಿನ್ನ ಗೋಳು ಅಂತ ಕೇಳಿದಾಗ, ಸೀನಾ ಎಲ್ಲೋ ಇದೆಯಾ, ಅಟ್ಟಿ ತಕ್ಕ ಹೋಗಿದ್ಲೇನ ಅಂತ ಅಂದಾಗ, ಕರೆಂಟ್ ಕೊಟ್ಟೇನಿಲ್ಲ ಅಂತ ಕೇಳ್ತಾನೆ. ಅಯ್ಯೋ, ಕನೆಕ್ಷನ್ ಕೊಟ್ಟಾಯ್ತು, ಸೊಸೆ ಮಗನ ಕುಟೆ ಮಾತಾಡು ಆಯಿತು, ನೀನು ಸುಮ್ಕೆ ಹೋಗಿ ಬಿದ್ಗಳ ಅಂದಾಗ ಸೀನಾ, ನನ್ನ ಮಗ ಒಬ್ಬನೇ ಅಲ್ಲಿ ಕಷ್ಟಪಡ್ತಾ ಇರ್ಬೇಕಾದ್ರೆ ನಾನು ಹೆಂಗ್ಲ ಮನೆ ಕಳ್ಳಿ ಇಲ್ಲಿ, ಆಗ ಅದಕ್ಕೆ ನನ್ನಿದ್ರೆ ತೀರಿಸ್ಬಿಟ್ಟೆಯಾ, ಬೇಡ ಫೋನ್ ಮಾಡ್ಗು ಅಂತಾನೆ. ಆಗ ಭದ್ರ, ಮನೆಯವ್ರಿಗೂ ಊರವ್ರಿಗೆಲ್ಲರಿಗೂ ಕರೆಂಟ್ ಕೊಡಿಸಿ ಬಾರ್ಲ ಹೋಗೋಣ ಅಂತ ಹೇಳ್ತಾನೆ ಸೀನಾ. ಇಲ್ಲ ಹಿಂಗ ಹೋಗೋಣ, ಇಲ್ದಿರೆ ಭದ್ರ ಇಡೀ ಊರಿಗೆ ಕರೆಂಟ್ ಕೊಡಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಭದ್ರ, ಮಾಮ 1 ನಿಮಿಷ, ಅಮ್ಮಿ ಆಶೀರ್ವಾದ ತಗೋ ಅಂತ ಅಂದ್ಬಿಟ್ಟು ಇಬ್ಬರು ಆಶೀರ್ವಾದ ಪಡಿತಾರೆ. ಅವನು ಒಳ್ಳೇದಾಗಲಿ ಅಂತಾನೆ. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ, ದೇವ್ರು ಒಳ್ಳೇದು ಮಾಡಲಿ ಅಂದಾಗ ಭದ್ರ, ಅದನ್ನಾದರೂ ನಗ್ನಗ್ತಾ ಹೇಳ್ಬೋದಲ್ವಾ ಮಾಮ ಅಂತ ಅಂದಾಗ, ಒತ್ತಲ್ದತ್ನಾಗ ಫೋನ್ ಮಾಡಿಬಿಟ್ಟು ಹಿಂಗೆ ಕಾಟ ಕೊಟ್ರೆ ಯಾರೆಲ್ಲ ನಗ್ತಾ ಇರ್ತಾರೆ. ಈ ಕಡೆ ಭದ್ರ ಅಟ್ಟಿಯವರೆಲ್ಲ ಸೇರಿ ನಮ್ಮ ಮಮ್ಮಿಗೆ ತಿಳುವಳಿಕೆ ಹೇಳಿರ್ತಾರೆ. ನಮ್ಮಿಗೂ ಅರ್ಥ ಆಗಿರ್ತದೆ, ಅದು ಬೇರೆ ಹಾಲು ತರ್ತೀನಿ ಅಂತ ಬೇರೆ ಹೋಗೋಳೆ ಅಂದರೆ ಇವತ್ತು ಸುಖ ಹುಲ್ಲ ಆಗೋಯ್ತದೆ ಅಂತ ಅಂತಾನೆ ಭದ್ರ. ಆಗ ವಿದ್ಯೆ ಹಾಲು ತಗೊಂಬಂದು ಗೌಡ್ರಿ ಅಂತ ಅಂತಾಳೆ. ಆಗ ಭದ್ರ, ಏನಮ್ಮಿ ಅದು ಅಂದಾಗ, ಹಾಲು ತಗೊಳ್ಳಿ ಅಂತ ಹೇಳ್ತಾಳೆ ವಿದ್ಯಾ. ನೀನು ಕುಡಿಯಮ್ಮಿ ಅಂತ ಅಂದಾಗ ವಿದ್ಯಾ, ನಾನು ಕುಡಿಯೋಕ್ಕಿಲ್ಲ ಅಂತ ನಿನಗೆ ಗೊತ್ತಿಲ್ವ ಗೌಡ್ರೆ ಅಂತ ಹೇಳ್ತಾಳೆ. ಹಾಲು ತುಂಬ ಚೆನ್ನಾಗಿದೆ ಕಣಮ್ಮಿ ಅಂತ ಹೇಳ್ತಾಳೆ. ಆದರೆ ವಿದ್ಯೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.